ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಈಗ ನಾವು ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ನೋಡೋಣ. ಕೆಇಯಿಂದ ಕರೆಯುವಂತಹ KPSC, ಪೊಲೀಸ್, PSI, FDA, SDA, ವಿಲೇಜ್ ಅಕೌಂಟೆಂಟ್, PDO ಹಾಗೆ ಇತರೆ ರೀತಿಯ ಯಾವುದೇ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಲಿಖಿತ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನದ ಕೆಲವು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡೋಣ. ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಆದಾಯ ತೆರಿಗೆಯ ದಿನ ಎಂದು ಆಚರಿಸಲಾಗುತ್ತದೆ? ಜುಲೈ 23, ಜುಲೈ 24, ಜುಲೈ 25, ಜುಲೈ 26. ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ಆದಾಯ ತೆರಿಗೆಯ ದಿನವಾಗಿದೆ? ಸರಿಯಾದ ಉತ್ತರ ಜುಲೈ 24. 2010ರಿಂದ ಭಾರತವು ಜುಲೈ 24ರಂದು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು ಆಚರಿಸುತ್ತಿದೆ. 1860ರಲ್ಲಿ ಸರ್ ಜೇಮ್ಸ್ ವಿಲ್ಸನ್ ರವರು ಆದಾಯ ತೆರಿಗೆಯನ್ನು ಮೊದಲ ಬಾರಿಗೆ ಹೇರಿದ ನೆನಪಿಗಾಗಿ ಈ ದಿನವನ್ನು ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಸಕಾಲಿಕ ತೆರಿಗೆ ಪಾವತಿಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಮೊದಲು ಆಚರಣೆಯು 2010ರಲ್ಲಿ 150ನೇ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ. ಇಲ್ಲಿ ಇದು ಒಂದೇ ಪ್ರಶ್ನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇನ್ನೂ 2-3 ಪ್ರಶ್ನೆಗಳನ್ನು ಕಂಡುಕೊಳ್ಬಹುದಾಗಿದೆ. ಏನಂತ ಅಂದರೆ, ರಾಷ್ಟ್ರೀಯ ಆದಾಯ ತೆರಿಗೆಯ ದಿನವನ್ನು ಯಾವಾಗಿನಿಂದ ಆರಂಭಿಸಲಾಗಿದೆ? ಅಂದರೆ ರಾಷ್ಟ್ರೀಯ ಆದಾಯ ತೆರಿಗೆಯ ಆಚರಣೆಯ ದಿನ ನಾವು 2010ರಿಂದ ನಾವೇನು ಮಾಡ್ತಾ ಇದ್ದೀವಿ? ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು ಆಚರಿಸ್ತಾ ಇದ್ದೀವಿ. ರಾಷ್ಟ್ರೀಯ ಆದಾಯ ತೆರಿಗೆ ದಿನಾಚರಣೆ ಬೇರೆ, ರಾಷ್ಟ್ರೀಯ ಆದಾಯ ತೆರಿಗೆಯನ್ನು ಪ್ರಾರಂಭಿಸಿರೋದು ಬೇರೆ. ನಾವು ಅಲ್ಲಿ ಇವಾಗ 2 ವರ್ಡನ್ನು ನಾವು ಡಿಫ್ರೆನ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ ರಾಷ್ಟ್ರೀಯ ಆದಾಯ ತೆರಿಗೆಯನ್ನು ಪ್ರಾರಂಭಿಸಿದ್ದು 1860ರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ಪ್ರಾರಂಭಿಸಿದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಆದಾಯ ತೆರಿಗೆಯ ಆಚರಣೆ ದಿನವನ್ನು 2010ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು 2010ರಲ್ಲಿ ಎಷ್ಟನೇ ವಾರ್ಷಿಕೋತ್ಸವವನ್ನು ನೆನಪಿಗೋಸ್ಕರ ಅಥವಾ ಎಷ್ಟನೇ ವಾರ್ಷಿಕೋತ್ಸವದ ಕುರಿತು ಆರಂಭಿಸಿದ್ದೀವಿ ಅನ್ನೋದನ್ನು ನೋಡೋದಾದ್ರೆ 150ನೇ ವಾರ್ಷಿಕೋತ್ಸವವನ್ನು ನಾವು ಗುರುತಿಸುವುದಕ್ಕೋಸ್ಕರ ಅಥವಾ 150ನೇ ದಿನವನ್ನು ಕಳೆದ ನಂತರ ಅದರ ನೆನಪಿಗಾಗಿ 2010ರಲ್ಲಿ ಈ ರಾಷ್ಟ್ರೀಯ ಆದಾಯ ದಿನಾಚರಣೆಯನ್ನು ನಾವು ಆರಂಭಿಸಿದ್ದೀವಿ. ನಂತರ ರಾಷ್ಟ್ರೀಯ ಆದಾಯವನ್ನ ಯಾರು ಪ್ರಾರಂಭಿಸಿದರು? ರಾಷ್ಟ್ರೀಯ ಆದಾಯವನ್ನ 1860ರಲ್ಲಿ ಸರ್ ಜೇಮ್ಸ್ ವಿಲ್ಸನ್ ರವರು ಆದಾಯ ತೆರಿಗೆಯನ್ನ ಪ್ರಾರಂಭಿಸಿದರು. ಇವು ಒಂದೇ ಪ್ರಶ್ನೆಯಲ್ಲಿ ನಾ ಈ ವಿವರಣೆಯನ್ನು ಯಾಕೆ ಕೊಟ್ಟಿರ್ತೀನಿ ಅಂತ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಇವುಗಳನ್ನು ಕೊಡೋದ್ರಿಂದ ಇನ್ಕ್ಲೂಡಿಂಗ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ನಲ್ ಕ್ವಶನ್ಗಳು ಯಾವುದೇ ಒಳಗಡೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಬಂದ್ರೆ ಅದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. ನೆಕ್ಸ್ಟ್, ರಾಷ್ಟ್ರೀಯ ಸಾಂಸ್ಕೃತಿಕ ಮ್ಯಾಪಿಂಗ್ ಯೋಜನೆಯು ಯಾವ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ? ರಾಷ್ಟ್ರೀಯ ಸಾಂಸ್ಕೃತಿಕ ಮ್ಯಾಪಿಂಗ್ ಯೋಜನೆಯು ಯಾವ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ? ಆಪ್ಷನ್: ಹಣಕಾಸು ಸಚಿವಾಲಯ, ಸಾಂಸ್ಕೃತಿಕ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಸಾಂಸ್ಕೃತಿಕ ಸಚಿವಾಲಯದಿಂದ ರಾಷ್ಟ್ರೀಯ ಸಾಂಸ್ಕೃತಿಕ ಮ್ಯಾಪಿಂಗ್ ಯೋಜನೆಯು ನಿರ್ವಹಿಸಲ್ಪಡುತ್ತದೆ. ಸಾಂಸ್ಕೃತಿಕ ಸಚಿವಾಲಯ ಮೇಲ್ವಿಚಾರಣೆಯು ರಾಷ್ಟ್ರೀಯ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ NMCM ಅಂದ್ರೆ ಇದೆಯಾ? ರಾಷ್ಟ್ರೀಯ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ ಭಾರತದಾದ್ಯಂತ 6.5 ಲಕ್ಷ ಹಳ್ಳಿಗಳ ಸಾಂಸ್ಕೃತಿಕ ಪರಂಪರೆಯನ್ನು ಪಟ್ಟಿ ಮಾಡುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು IT ಶಕ್ತಗೊಂಡ ವೇದಿಕೆಯಲ್ಲಿ ಕಲಾವಿದರು, ಕಲಾ ಪ್ರಕಾರಗಳು ಮತ್ತು ಸಂಪನ್ಮೂಲಗಳ ಸಮಗ್ರ ಡೇಟಾಬೇಸ್ ಅನ್ನು ರಚಿಸುವುದನ್ನು ಒಳಗೊಂಡಿದೆ. ನೀವು ಇಲ್ಲಿ ನೋಡ್ಬೋದು, ಸಾಂಸ್ಕೃತಿಕ ಸಚಿವಾಲಯ ಇವಾಗ ಈ ಮಿಷನ್ ಅನ್ನ ಸ್ಟಾಪ್ ಮಾಡಿದೆಯಲ್ಲ, ಅಂದಾಜು ಎಷ್ಟು ಹಳ್ಳಿಗಳನ್ನ ಒಳಗೊಂಡಿದೆ ಅನ್ನೋ ಪ್ರಶ್ನೆಯನ್ನ ಸಹ ಇದ್ರ ಮೇಲೆ ಕೇಳಬಹುದು. ಭಾರತದಾದ್ಯಂತ 6.5 ಲಕ್ಷ ಹಳ್ಳಿಗಳನ್ನ ಈ ಸಾಂಸ್ಕೃತಿಕ ಪರಂಪರೆಯ ಒಳಗೊಂಡಿರುತ್ತದೆ. ನೆಕ್ಸ್ಟ್, ಈ ಉಪಕ್ರಮವು ಯಾವುದನ್ನು ಒಳಗೊಂಡಿದೆ ಅಂತ 3-4 ಆಪ್ಷನ್ ಕೊಟ್ಬಿಟ್ಟು ಯಾವುದನ್ನು ಒಳಗೊಂಡಿದೆ ಅಂತ ಕೇಳಬಹುದು. ಕಲಾವಿದರು, ಕಲಾ ಪ್ರಕಾರಗಳು ಮತ್ತು ಸಂಪನ್ಮೂಲಗಳ ಸಮಗ್ರ ಡೇಟಾಬೇಸ್ ಅನ್ನ ಇದು ಒಳಗೊಂಡಿರುತ್ತದೆ. ನಂತರ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್: ಯುರೋಪಿಯನ್ ಯೂನಿಯನ್, ಏಷಿಯನ್, ನ್ಯಾಟೋ, ವಿಶ್ವ ಬ್ಯಾಂಕ್. ನಿಮಗೆ ಗೊತ್ತಿರುತ್ತೆ, ಈಗ ನೀವು ಸ್ಟಡಿ ಮಾಡ್ತಿರ್ತೀರ ನ್ಯಾಟೋ ಬಗ್ಗೆ, ಏಷಿಯನ್ ಬಗ್ಗೆ, ಆಮೇಲೆ ವಿಶ್ವ ಬ್ಯಾಂಕ್ಗಳೇ ಇವಾಗ ಒಂದು ಯೂನಿಯನ್ಗಳು ಇರ್ತವೆ. ಇದಕ್ಕೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಯಾವ ಮೆಕ್ಯಾನಿಸಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾನೆ. ಸರಿಯಾದ ಉತ್ತರ ಯುರೋಪಿಯನ್ ಯೂನಿಯನ್. ಆರ್ಥಿಕ ಸಮೀಕ್ಷೆಯು ಯುರೋಪಿಯನ್ ಯೂನಿಯನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಪ್ಯಾರಿಸ್ ಒಪ್ಪಂದದ ಸ್ಫೂರ್ತಿಯೊಂದಿಗೆ ಸಂಘರ್ಷಗಳನ್ನು ಗಮನಿಸಿದೆ. ಇಲ್ಲಿ ನೋಡಬೇಕು ನೀವು, ಯುರೋಪಿಯನ್ ಯೂನಿಯನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಯಾವ ಒಪ್ಪಂದದೊಂದಿಗೆ ಸ್ಫೂರ್ತಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳಿದ್ರೆ ಇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಸ್ಫೂರ್ತಿಯನ್ನು ಹೊಂದಿದೆ. ಆಮೇಲೆ
ಕಾರ್ಬನ್ ತೀವ್ರ ಉತ್ಪನ್ನಗಳ ಮೇಲೆ ಎಯು ಯುರೋಪಿಯನ್ ಯೂನಿಯನ್ ಸುಂಕವಾಗಿದೆ. ಇದು ಕಾರ್ಬನ್ಗಳ ಮೇಲೆ ಯುರೋಪಿಯನ್ ಯೂನಿಯನ್ ಸುಂಕವನ್ನು ಹಾಕ್ತಾ ಇದೆ. ಆಮದು ಮಾಡಿದ ಸರಕುಗಳು ತಮ್ಮ ಇಂಗಾಲದ ಹೊರಸೂಸುವಿಕೆಗೆ ಪಾವತಿಸುವುದನ್ನು ಖಾತ್ರಿಪಡಿಸುತ್ತದೆ. ಇವುಗಳು ಇಂಗಾಲದ ಬೆಲೆಯನ್ನ ದೇಶೀಯ ಉತ್ಪನ್ನಗಳನ್ನೊಳಗೊಂಡು ದೇಶೀಯ ಉತ್ಪನ್ನಗಳೊಂದಿಗೆ ಹೊಂದಿಸುತ್ತದೆ. ಅಂದ್ರೆ ಇವು ಕಾರ್ಬನ್ಗಳನ್ನ ಯಾವುದು ವಸ್ತುಗಳು ಹೆಚ್ಚು ಹೊರಸೂಸುತ್ತವೆ ಅನ್ನೋದರ ಮೇಲೆ ಸಂಬಂಧಪಟ್ಟದ್ದಾಗಿರುತ್ತದೆ. ನೆಕ್ಸ್ಟ್, ಡಿಜಿಟಲ್ ಪೋಸ್ಟ್ ಇಂಡೆಕ್ಸ್ ಸಂಖ್ಯೆಯು ಪ್ರಾಥಮಿಕ ಉದ್ದೇಶ ಏನು? ಡಿಜಿಪಿನ್ ಡಿಜಿಟಲ್ ಪೋಸ್ಟ್ ಇಂಡೆಕ್ಸ್ ಸಂಖ್ಯೆಯ ಪ್ರಾಥಮಿಕ ಉದ್ದೇಶ ಏನು? ಆಪ್ಷನ್: ಹೊಸ ಪೋಸ್ಟಲ್ ಕೋಡ್ ವ್ಯವಸ್ಥೆಯನ್ನು ರಚಿಸಲು. ಸೆಕೆಂಡ್, ಸಾಂಪ್ರದಾಯಿಕ ವಿಳಾಸಗಳನ್ನು QR ಕೋಡ್ನೊಂದಿಗೆ ಬದಲಾಯಿಸಲು. ಹೊಸ ಮೇಲ್ ವಿಂಗಡಣೆ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲು. ಭಾರತದಲ್ಲಿ ಪ್ರಮಾಣೀಕೃತ ಜಿಯೋ ಕೋಡ್ ವಿಳಾಸ ವ್ಯವಸ್ಥೆಯನ್ನು ಸ್ಥಾಪಿಸಲು. ಈ ನಾಲ್ಕರಲ್ಲಿ ಯಾವುದು ಡಿಜಿಪಿನ್ ಪ್ರಾಥಮಿಕ ಉದ್ದೇಶವಾಗಿರುತ್ತದೆ? ಸರಿಯಾದ ಉತ್ತರ ಭಾರತದಲ್ಲಿ ಪ್ರಮಾಣೀಕೃತ ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯನ್ನು ಸ್ಥಾಪಿಸಲು. ಭಾರತದಲ್ಲಿ ಪ್ರಮಾಣೀಕೃತ ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯನ್ನು ಸ್ಥಾಪಿಸಲು ಡಿಜಿಪಿನ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂಚೆ ಇಲಾಖೆಯು IIT ಹೈದರಾಬಾದ್ನೊಂದಿಗೆ ಅಭಿವೃದ್ಧಿಪಡಿಸಿದ ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯಾದ ಡಿಜಿಪಿನ್ ಬೀಟಾ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಇಲ್ಲೂ ಕೇಳಬಹುದು, ಡಿಜಿಪಿನ್ ಯಾವ IIT ಒಂದಿಗೆ ಸಂಬಂಧವನ್ನು ಹೊಂದಿದೆ ಅಥವಾ ಯಾವ IITಯ ಮೂಲಕ ಅಭಿವೃದ್ಧಿ ಪಡಿಸಲಾಗಿದೆ? IIT ಹೈದರಾಬಾದ್ನೊಂದಿಗೆ. ಆಯ್ತಾ? ಡಿಜಿಪಿನ್ ವಿಳಾಸಗಳ ಭೌಗೋಳಿಕ ಸ್ಥಳಗಳನ್ನು ರಚಿಸುವ ಮತ್ತು ಗ್ರಹಿಸುವ ಮೂಲಕ ಸಾರ್ವಜನಿಕ ಮತ್ತು ಖಾಸಗಿ ಸೇವೆಗಳಿಗೆ ವಿಳಾಸವನ್ನ ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಈ ವ್ಯವಸ್ಥೆಯು ಸಾರ್ವಜನಿಕ ಸೇವೆಯ ವಿತರಣೆ, ತುರ್ತು ಪ್ರಕ್ರಿಯೆ ಮತ್ತು ಲಾಜಿಸ್ಟಿಕ್ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇವುಗಳು ಸಹ ನೀವು ಗಮನ ಕೊಡಬೇಕಾಗುತ್ತೆ. ಯಾವ ವ್ಯವಸ್ಥೆಯನ್ನ ಸುಧಾರಿಸಲು ಈ ಡಿಜಿಪಿನ್ ವ್ಯವಸ್ಥೆಯನ್ನ ಕಾರ್ಯರೂಪಕ್ಕೆ ತರಲಾಗಿದೆ ಅಂತ ಕೇಳಬಹುದು. ನೆಕ್ಸ್ಟ್, ಭಾರತದಲ್ಲಿ ಯಾವ ದಿನವನ್ನ ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ? ಜುಲೈ 25, ಜುಲೈ 26, ಜುಲೈ 27, ಜುಲೈ 28. ಇವುಗಳಲ್ಲಿ ಯಾವುದು ಕಾರ್ಗಿಲ್ ವಿಜಯ ದಿವಸವಾಗಿದೆ? ಸರಿಯಾದ ಉತ್ತರ ಜುಲೈ 26. ಕಾರ್ಗಿಲ್ ವಿಜಯ ದಿವಸವನ್ನು ಜುಲೈ 26ರಂದು ಆಚರಿಸಲಾಗುತ್ತದೆ. 1999ರ ಕಾರ್ಗಿಲ್ ಸಂಘರ್ಷದಲ್ಲಿ ಪಾಕಿಸ್ತಾನದ ಮೇಲೆ ಭಾರತೀಯರ ಸೇನೆಯ ವಿಜಯವನ್ನು ಸ್ಮರಿಸುತ್ತದೆ. ಈ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ, ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆಯ ವಿಜಯವನ್ನು ಸ್ಮರಿಸುತ್ತದೆ. ಇದರ 25ನೇ ವಾರ್ಷಿಕೋತ್ಸವದಂದು ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮರನ್ನು ಗೌರವಿಸಲು ಪ್ರಧಾನಿ ನರೇಂದ್ರ ಮೋದಿ ಲಡಾಖ್ನ ಡ್ರಾಸ್ ಸೆಕ್ಟರ್ಗಳ ಭೇಟಿ ನೀಡಿದರು. ಮೇ 8ರಿಂದ ಜುಲೈ 26, 1999ರವರೆಗೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿ ಪಡೆಗಳ ಮುಜಾಹಿದ್ದೀನ್ ವೇಷ ಧರಿಸಿ ಭಾರತೀಯ ಪೋಸ್ಟ್ಗಳಿಗೆ ನುಸುಳಿದ್ದವು. ಇವರು ಪಾಕಿಸ್ತಾನಿಯರು ಏನ್ ಮಾಡಿದ್ರು, ಭಾರತದ ಸೇನೆಗಳ ಮೇಲೆ ಮೇ 8ರಿಂದ ಜುಲೈ 26ರವರೆಗೆ 1996ರಲ್ಲಿ ದಾಳಿಯನ್ನ ಮಾಡಿದ್ರು. ಇಲ್ಲಿ ಭಾರತ ವಿಜಯಶಾಲಿಯಾಗಿದ್ದ ನೆನಪಿಗಾಗಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಣೆಯನ್ನ ಮಾಡುತ್ತಿದ್ದೇವೆ. ಇದನ್ನು ನೋಡ್ಕೊಳ್ಳಿ, ಮೇ 8ರಿಂದ ಜುಲೈ 26ರವರೆಗೆ ಸೇಮ್ ಡೇಟ್ 1999 ಕೊಟ್ಬಿಟ್ಟು ಈ ಡೇಟ್ ಅನ್ನ ಮೇ 8 ಮತ್ತೆ ಜುಲೈ 26 ನಡೀತಲ್ವಾ, ಈ ಡೇಟ್ ಅನ್ನ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕ್ವಶನ್ಗಳಲ್ಲಿ ಆಪ್ಷನ್ ಅನ್ನ ಕೊಡ್ಬೋದು ಆನ್ಸರ್ಗೆ. ಮೇ 8ರಿಂದ ಜುಲೈ 26ರವರೆಗೆ 1996ರಲ್ಲಿ ಕಾರ್ಗಿಲ್ ಯುದ್ಧ ನಡೆದದ್ದು. ನೆಕ್ಸ್ಟ್, ಬಹುರಾಷ್ಟ್ರೀಯ ಜಂಟಿ ಮಿಲಿಟರಿ ವ್ಯಾಯಾಮ ಕಾನ್ಕ್ವೆಸ್ಟ್ 2024ರ 21ನೇ ಆವೃತ್ತಿಯನ್ನು ಯಾವ ದೇಶ ಆಯೋಜಿಸುತ್ತದೆ? ಬಹುರಾಷ್ಟ್ರೀಯ ಜಂಟಿ ಮಿಲಿಟರಿ ವ್ಯಾಯಾಮ ಕಾನ್ಕ್ವೆಸ್ಟ್ 2024ರ 21ನೇ ಆವೃತ್ತಿಯನ್ನು ಯಾವ ದೇಶ ಆಯೋಜಿಸುತ್ತದೆ? ಉತ್ತರ ಆಪ್ಷನ್: ಚೀನಾ, ಭಾರತ, ಮಂಗೋಲಿಯಾ, ಜಪಾನ್. ಸರಿಯಾದ ಉತ್ತರ ಮಂಗೋಲಿಯಾ. ಭಾರತೀಯ ಸೇನೆಯು 2024ರ ಜುಲೈ 27ರಿಂದ ಆಗಸ್ಟ್ 9ರವರೆಗೆ ಮಂಗೋಲಿಯಾದ ಉಲಾನ್ ಬಾಟಾರ್ನಲ್ಲಿ 21ನೇ ಕಾನ್ಕ್ವೆಸ್ಟ್ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸಿದೆ. US ಇಂಡೋ ಪೆಸಿಫಿಕ್ ಕಮಾಂಡ್ನಿಂದ ಸಹ ಪ್ರಾಯೋಜಿತವಾಗಿದೆ ಮತ್ತು ಮಂಗೋಲಿಯನ್ ಸಶಸ್ತ್ರ ಪಡೆಗಳಿಂದ ಆಯೋಜಿಸಲಾಗಿದೆ. ಕಾನ್ಕ್ವೆಸ್ಟ್ ಪ್ರಾದೇಶಿಕ ಶಾಂತಿಯನ್ನ ಉತ್ತೇಜಿಸುತ್ತದೆ. ಇಲ್ಲಿ ಕೇಳಬಹುದು, ಈ ತರ ಮಿಲಿಟರಿ ಸಮರಾಭ್ಯಾಸ ನಡೆದಿದೆ, ಕಾನ್ಕ್ವೆಸ್ಟ್ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಇದರ ಪ್ರಾದೇಶಿಕ ಉದ್ದೇಶವೇನು? ಶಾಂತಿಯನ್ನ ಉತ್ತೇಜಿಸುವುದು ಕಾನ್ಕ್ವೆಸ್ಟ್ನ ಮುಖ್ಯ ಉದ್ದೇಶವಾಗಿತ್ತು. ನೆಕ್ಸ್ಟ್ ಕ್ವಶನ್, ದೇಶದ 500ನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ?
ನಿಮ್ಗೆ ಈ ಪ್ರಶ್ನೆಗಳನ್ನು ನೋಡ್ತಾ ಇದ್ರೆ ಅನಿಸ್ಬೋದು ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆಯೋ ಇಲ್ವೋ, ಅಥವಾ ಇಂಥ ಕ್ವಶನ್ಗಳು ಪರೀಕ್ಷೆಗೆ ಬೀಳುವ ಸಾಧ್ಯತೆಗಳು ಇದೆಯೋ ಇಲ್ವೋ, ಅಥವಾ ಇದು ಇಂಪಾರ್ಟೆಂಟ್ ಇದೆಯೋ ಇಲ್ವೋ ಅಂತ. ಯಾಕಂದ್ರೆ ನೀವು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತೀರಾ. ಇಂಥ ಸಮಯದಲ್ಲಿ ನಿಮ್ಗೆ ಏನಾಗುತ್ತೆ, ಈ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ಇಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ ಇಲ್ಲ ಅನ್ನೋದು ನಿಮ್ ಗಮನಕ್ಕೆ ಬಂದೇ ಬರುತ್ತೆ. ಹಾಗಾಗಿ ನೀವು ನೋಡೋದ್ರ ಮೂಲಕ ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಸೆಲ್ಫ್ ಅನಲೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಪರೀಕ್ಷೆ ತಯಾರಿ ಮಾಡೋದಾಗಿರಲಿ ಅಥವಾ ಯಾವುದೇ ಕೆಲಸ ಮಾಡೋದಲ್ಲಾಗಿರಲಿ, ಸೆಲ್ಫ್ ಅನಲೈಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಆಪ್ಷನ್ ಅನ್ನು ನೋಡೋದಾದ್ರೆ ಶಿಲ್ಲಾಂಗ್, ಐಜ್ವಾಲ್, ಕೊಹಿಮಾ, ಗ್ಯಾಂಗ್ಟಕ್. ಸರಿಯಾದ ಉತ್ತರ ಐಜ್ವಾಲ್. 25 ಜುಲೈ 2024 ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವೆ ಅಶ್ವಿನಿ ವೈಷ್ಣವ್ ಅವರು, ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಸಿಕ್ತು ನೋಡ್ರಿ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು 10ನೇ ರಾಷ್ಟ್ರೀಯ ಸಮುದಾಯ ರೇಡಿಯೋ ಪ್ರಶಸ್ತಿ ವಿಜೇತರನ್ನು ಘೋಷಿಸಿದರು ಮತ್ತು ಮಿಜೋರಾಂನ ಐಜ್ವಾಲ್ನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್, ಇನ್ನೊಂದು ನೋಡ್ರಿ ಇಲ್ಲಿ ಮಿಜೋರಾಂನ ಇಜ್ವಾಲ್ನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಎಲ್ಲಿದೆ? ಮಿಜೋರಾಂನ ಇಜ್ವಾಲ್ನಲ್ಲಿದೆ. ಭಾರತದ 500ನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಕೇಳಿದ್ರೆ ಮಿಜೋರಾಂನ ಇಜ್ವಾಲ್ನಲ್ಲಿ. ಆಯ್ತಾ, ಕೇಂದ್ರವನ್ನು ಉದ್ಘಾಟಿಸಿದರು. ಇದು ಹವಾಮಾನ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಹವಾಮಾನ, ನವೀಕರಣಗಳು, ಸರ್ಕಾರದ ಯೋಜನೆಗಳು ಮತ್ತು ಕೃಷಿ ಮಾಹಿತಿಯನ್ನು ಒದಗಿಸುವಂಥದ್ದು. ನೀವು ನೋಡ್ರಿ ಇಲ್ಲಿ ಒಂದರಲ್ಲೇ ಮೂರು ಪ್ರಶ್ನೆಗಳನ್ನು ಸಹ ಇನ್ಕ್ಲೂಡ್ ಆಗಿರುತ್ತೆ. ಇದು ಒಂದರಲ್ಲೇ ಎಲ್ಲಿ ಸ್ಥಾಪನೆಯಾಗಿದೆ, ಇದರ ಉದ್ದೇಶವೇನು, ಎಷ್ಟನೇ ಸಮುದಾಯ ರೇಡಿಯೋ ಕೇಂದ್ರವಾಗಿದೆ, ಇವುಗಳು ಸಹ ಈ ತರ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಹಡಗುಕಟ್ಟೆಯು ದೇಶೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ತ್ರಿಪುಟ್ ಅನ್ನು ಪ್ರಾರಂಭಿಸಿದೆ? ತ್ರಿಪುಟ್ ಅಂದ್ರೆ ನೇಮ್ ಆಗಿರುತ್ತೆ. ಯಾವ ಹಡಗುಕಟ್ಟೆಯು ದೇಶೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ತ್ರಿಪುಟ್ ಅನ್ನ ಪ್ರಾರಂಭಿಸಿದೆ? ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಆಮೇಲೆ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್, ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಸರಿಯಾದ ಉತ್ತರ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ದೇಶೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಅಂದ್ರೆ ಅದು ತ್ರಿಪುಟ್ ಅಂತ ಕರೀತಾರೆ. ಇನ್ನು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ದೇಶೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಅಥವಾ ತ್ರಿಪುಟ್ ಅನ್ನು ಪ್ರಾರಂಭಿಸಿತ್ತು 2016ರ ಭಾರತ ರಷ್ಯಾ ಒಪ್ಪಂದದ ಭಾಗವಾಗಿ. ಇದು ಯಾವುದರ ಭಾಗವಾಗಿದೆ? 2016ರ ಭಾರತ ರಷ್ಯಾ ಒಪ್ಪಂದದ ಭಾಗವಾಗಿದೆ. ತ್ರಿಪುಟ್ 4 ಅಡ್ಮಿರಲ್ ಗ್ರಿಗೋರಿವಿಚ್ ಕ್ಲಾಸ್ ಫ್ರಿಗೇಟ್ಗಳಲ್ಲಿ ಒಂದಾಗಿದೆ. ಇವು 4 ಅಡ್ಮಿರಲ್ ಗ್ರಿಗೋರಿವಿಚ್ ಕ್ಲಾಸ್ ಫ್ರಿಗೇಟರ್ಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಪ್ರಶ್ನೆ, NPS ವಾತ್ಸಲ್ಯ ಯೋಜನೆಯು ಪ್ರಾಥಮಿಕ ಉದ್ದೇಶವೇನು? NPS ಅಂದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲ, ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಆಪ್ಷನ್, ಬುಡಕಟ್ಟು ಕುಟುಂಬಗಳಿಗೆ ಆರೋಗ್ಯ ವಿಮೆಯನ್ನು ಒದಗಿಸುವುದು, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಶಿಕ್ಷಣ ಸಾಲಗಳನ್ನು ನೀಡುವುದು, ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಆರ್ಥಿಕ ಅಗತ್ಯಗಳಿಗೆ ಯೋಜಿಸಲು ಸಹಾಯ ಮಾಡೋದು, ಪೋಷಕರ ನಿವೃತ್ತಿಗಾಗಿ ಯೋಜಿಸಲು. ಅಂದ್ರೆ NPS ವಾತ್ಸಲ್ಯ ಯೋಜನೆ, NPS ಸ್ಕೀಮ್ ಬೇರೆ, NPS ವಾತ್ಸಲ್ಯ ಯೋಜನೆ ಬೇರೆ. NPS ವಾತ್ಸಲ್ಯ ಯೋಜನೆಯು ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದಾನೆ. ಈ 4ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಪೋಷಕರು ತಮ್ಮ ಮಕ್ಕಳಿಗೆ ಭವಿಷ್ಯದ ಆರ್ಥಿಕ ಅಗತ್ಯಗಳನ್ನು ಯೋಜಿಸಲು ಸಹಾಯ ಮಾಡುತ್ತದೆ. ಹಣಕಾಸು ಸಚಿವರು NPS ವಾತ್ಸಲ್ಯವನ್ನು ಘೋಷಿಸಿದ್ದರೂ ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಆರ್ಥಿಕ ಅಗತ್ಯತೆಗಳಿಗೆ ಯೋಜಿಸಲು ಸಹಾಯ ಮಾಡಲು ಹೊಸ ಯೋಜನೆ. ಪಾಲಕರು ತಮ್ಮ ಅಪ್ರಾಪ್ತ ಮಕ್ಕಳಿಗೆ ಖಾತೆಯನ್ನು ತೆರೆಯಬಹುದು. ಮಗುವಿಗೆ 18 ವರ್ಷ ತುಂಬುವವರೆಗೆ ಹಣ ಸಂಗ್ರಹವಾಗುತ್ತದೆ. ಅಂದ್ರೆ ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಯೋಜನೆಯನ್ನ ಯೋಜಿಸಲಾಗಿದೆ. ನೆಕ್ಸ್ಟ್, 14ನೇ ಪೂರ್ವ ಏಷ್ಯಾ ಶೃಂಗಸಭೆಯು ವಿದೇಶಾಂಗ ಮಂತ್ರಿಗಳ ಸಭೆ ಎಲ್ಲಿ ನಡೆಯಿತು? ಒಂದು ಬೀಜಿಂಗ್, ಚೀನಾದ ಬೀಜಿಂಗ್ನಲ್ಲಿ, ವಿಯೆಟ್ನಾಂನ ಲಾವೋರ್ PDRನಲ್ಲಿ, ನವದೆಹಲಿ, ಭಾರತದ ನವದೆಹಲಿಯಲ್ಲಿ, ಇಂಡೋನೇಷಿಯಾದ ಜಕಾರ್ತ್ನಲ್ಲಿ. ಸರಿಯಾದ ಉತ್ತರ ವಿಯೆಟ್ನಾಂ ಲಾವೋ PDR. ವಿದೇಶಾಂಗ ವ್ಯವಹಾರಗಳ ಸಚಿವ S ಜೈಶಂಕರ್ ಅವರು, ಇಲ್ಲಿ ನೋಡಿ ಇನ್ನೊಂದು ಆನ್ಸರ್ ಸಿಕ್ತು ನಿಮಗೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಯಾರು? ಜೈಶಂಕರ್ ಅವರು
ಜುಲೈ 26, 2024ರಂದು ಲಾವೋ PDRನ ವಿಯೆಟ್ನಾಂನಲ್ಲಿ ಭಾರತದೊಂದಿಗೆ ಏಸಿಯನ್ ಪೋಸ್ಟ್ ಮಿನಿಸ್ಟ್ರಿಯಲ್ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಜುಲೈ 25ರಿಂದ 27ರವರೆಗೆ ಅವರು 3 ದಿನಗಳ ಭೇಟಿಯ ಏಸಿಯನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯನ್ನು ಒಳಗೊಂಡಿತ್ತು. 3 ದಿನಗಳ ಏಸಿಯನ್ ಶೃಂಗಸಭೆಯಾಗಿತ್ತು. ನೆಕ್ಸ್ಟ್, ಸಂಶೋಧಕರು ಭಾರತದ ಯಾವ ಪ್ರದೇಶದಲ್ಲಿ ಮ್ಯಾಗ್ನೋಪೊಟಾಸಿಲ್ಗಳನ್ನು ಗುರುತಿಸಿದ್ದಾರೆ? ಸಂಶೋಧಕರು ಭಾರತದ ಯಾವ ಪ್ರದೇಶದಲ್ಲಿ ಮ್ಯಾಗ್ನೋಪೊಟಾಸಿಲ್ಗಳನ್ನು ಗುರುತಿಸಿದ್ದಾರೆ? ಒಂದನೇದು ಲಡಾಖ್, ಅಸ್ಸಾಂ, ಮಣಿಪುರ್, ಗುಜರಾತ್. ಇದರಲ್ಲಿ ಸರಿಯಾದ ಉತ್ತರ ಲಡಾಖ್. ಮ್ಯಾಗ್ನೋಪೊಟಾಸಿಲ್ಗಳು ಮ್ಯಾಗ್ನೋಪೊಟಾಕ್ಟಿಕ್ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುವ ಕಾಂತೀಯ ಕಣಗಳ ಪಳೆಯುಳಿಕೆ ಅವಶೇಷಗಳು. ಭಾರತ ಲಡಾಖ್ನಲ್ಲಿ ರಾಕ್ ವಾರ್ನಿಸ್ ಪದರಗಳಲ್ಲಿ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಯಾವ ಪದರದಲ್ಲಿ? ರಾಕ್ ವಾರ್ನಿಸ್ ಪದರಗಳಲ್ಲಿ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಈ ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಭೂಮಿಯ ಕಾಂತೀಯ ಕ್ಷೇತ್ರದೊಂದಿಗೆ ಹೊಂದಿಕೆಯಾಗಿರುತ್ತವೆ ಮತ್ತು ಸಿಹಿ ನೀರು ಮತ್ತು ಸಮುದ್ರದ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತವೆ. ಇವು ಎಲ್ಲಿ ಕಂಡುಬರುತ್ತವೆ? ಸಿಹಿ ನೀರು ಮತ್ತು ಸಮುದ್ರದ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತವೆ. ಸೂಕ್ತವಾದ ಆಮ್ಲಜನಕದ ಮಟ್ಟವನ್ನು ಕಂಡುಹಿಡಿಯಲು ಅವರು ಕಾಂತೀಯ ಕ್ಷೇತ್ರವನ್ನು ಬಳಸುತ್ತಾರೆ. ಸೂಕ್ತವಾದ ಆಮ್ಲಜನಕ ಮಟ್ಟವನ್ನು ಕಂಡುಹಿಡಿಯಲು ಅವರು ಕಾಂತೀಯ ಕ್ಷೇತ್ರವನ್ನು ಬಳಸಿದ್ದಾರೆ. ನೆಕ್ಸ್ಟ್, ಯಾವ ಸಚಿವಾಲಯವು ಇತ್ತೀಚೆಗೆ ನವೀಕರಿಸಿದ ಸ್ಟೀಲ್ ಆಮದು ಮಾನಿಟರಿಂಗ್ ಸಿಸ್ಟಮ್ 2.0 ಅನ್ನು ಪ್ರಾರಂಭಿಸಿದೆ? ಆಪ್ಷನ್: ಕೃಷಿ ಸಚಿವಾಲಯ, ವಿದ್ಯುತ್ ಸಚಿವಾಲಯ, ಉಕ್ಕಿನ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಸರಿಯಾದ ಉತ್ತರ ಉಕ್ಕಿನ ಸಚಿವಾಲಯ. ಉಕ್ಕಿನ ಸಚಿವಾಲಯವು ಸ್ಟೀಲ್ ಆಮದು ಮಾನಿಟರಿಂಗ್ ಸಿಸ್ಟಮ್ 2.0 ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಇದು ಸ್ಥಿರವಾದ ಮತ್ತು ಆರ್ಥಿಕ ಡೇಟಾಕ್ಕಾಗಿ ದೃಢವಾದ ಡೇಟಾ ಎಂಟ್ರಿ ಸಿಸ್ಟಮ್ ಅನ್ನು ಒಳಗೊಂಡಿರುತ್ತದೆ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತದೆ. ಸುರಕ್ಷತಾ ಮಾನದಂಡಗಳನ್ನು ಹೆಚ್ಚಿಸಲು ಮತ್ತು ಅಪಘಾತವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಕಬ್ಬಿಣ ಮತ್ತು ಉಕ್ಕಿನ ವಲಯಕ್ಕೆ ಸುರಕ್ಷತಾ ಮಾರ್ಗಸೂಚಿಗಳ 2ನೇ ಸಂಪುಟಗಳ ಉಕ್ಕು ಮತ್ತು ಭಾರೀ ಕೈಗಾರಿಕೆಗಳ ಕೇಂದ್ರ ಸಚಿವರು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ವಿಡಿಯೋವನ್ನು ಆದಷ್ಟು ಬೇಗ ಶೀಘ್ರವಾಗಿ ವಾಚಿಸಲು ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಇತರ ಫ್ರೆಂಡ್ಸ್ಗಳಿಗೂ ಗೆಳತಿಯರಿಗೂ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.